ನಮಸ್ಕಾರ, ಎಸ್ಆರ್ ಶೆಟ್ಟಿ ಸೀಸನ್ಗೆ ಸ್ವಾಗತ. ಇವತ್ತು ನಾವು ಆರೋಗ್ಯಪೂರ್ಣವಾದಂತಹ ರುಚಿಕರವಾದ ಬಿಲ್ಲೆ ಕಡುಮುಲು ಅಥವಾ ಬಿಲ್ಲೆ ಕಡುಬು, ಇದನ್ನ ನಾವು ಜೋಳದ ನುಚ್ಚು ಬಳಸಿಬಿಟ್ಟು ಹಾಗೂ ಅವರೆಕಾಯಿ ಹಾಕಿಬಿಟ್ಟು ರುಚಿಕರವಾಗಿ ಮಾಡೋದು ಹೇಗೆ ನೋಡೋಣ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಎಸ್ಆರ್ ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನಾವಿಲ್ಲಿ 1 ಕಪ್ನಷ್ಟು ಜೋಳದ ನುಚ್ಚು ತಗೊಂಡಿದೀವಿ. ರೊಟ್ಟಿ ಮಾಡ್ತೀವಲ್ಲ ಜೋಳ ರೊಟ್ಟಿ, ಆ ಜೋಳದಿಂದ ನಾವು ನುಚ್ಚು ಮಾಡಿಕೊಂಡು ಕೇರ್ಕೊಂಡು ಇಟ್ಕೊಂಡಿರುವಂತಹ ನುಚ್ಚಿದು ಜೋಳದ ನುಚ್ಚು ಅಂತ ಹೇಳ್ತೀವಿ. ಈ ನುಚ್ಚಿಂದ ಇವತ್ತು ನಾವು ಬಿಲ್ಲೆ ಕಡುಬು ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಈಗಾಗಲೇ ನಾನು ಅಕ್ಕಿ ತರಿಯಿಂದ ಬಿಲ್ ಕುಡುಮುಲು ಅಂದ್ರೆ ಬಿಲ್ಲೆ ಕಡುಬು ಮಾಡೋದು ಹೇಗೆ ತೋರಿಸಿದೀನಿ ನೋಡಿ. ನಾನು ಲಿಂಕ್ ಹಾಕ್ತೀನಿ, ನೋಡ್ಕೋಬಹುದು. ಇವಾಗ ಇದು ಹೇಗೆ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ದಪ್ಪ ತಳ ಇರುವ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ. ನಾನು ಇಲ್ಲಿ ಚಿಕ್ಕ ಕಪ್ ಮಾಡೋದ್ರಿಂದ 1 ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಸ್ವಲ್ಪ ಚಿಟ್ಗುಟ್ಬೇಕು. ಸಾಸಿವೆ ಜೀರಿಗೆ ಚಿಟ್ಗುಟ್ಟಿದ ನಂತರ ಇದಕ್ಕೆ ನಾವು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತಾ ಇಲ್ಲ. ಅದ್ರ ಬದಲಿಗೆ ನಾನಿಲ್ಲಿ 1/4 ಕಪ್ನಷ್ಟು ಇತ್ತಿಗಿರುವಂತಹ ಅವರೆಕಾಳನ್ನ ಹಾಕ್ತಾ ಇದ್ದೀನಿ. ಹಾಕೋಣ, 1 ನಿಮಿಷ ಇಟ್ಕೋಬೇಕು. ನೋಡಿ, ಸ್ವಲ್ಪ ಎಣ್ಣೆ ಒಳ್ಳೆ ಬಾಡ್ಕೊಂಡಿದ್ವಿ. ಯಾವ ಕಪ್ಪಲ್ಲಿ ನಾವು ಜೋಳದ ನುಚ್ಚು ತೊಗೊಂಡಿವಿ ಅದೇ ಕಪ್ಪಲ್ಲಿ ನಾವು 3 ಕಪ್ನಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ನೋಡಿ, ಇಲ್ಲಿ 3 ಕಪ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಉರಿ ಜೋರ ಇಟ್ಕೊಳ್ಳಿ. ಇದಕ್ಕೆ 1/4 ಕಪ್ನಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಜಾಸ್ತಿನೇ ಹಾಕ್ಕೋಬಹುದು. ನಾನು ಅವರೆಕಾಯಿ ಬಳಸಿರೋದ್ರಿಂದ 1/4 ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹೆಚ್ಚಿರುವಂತಹ ಕೊತ್ತಂಬರಿ ಇದೆ. 1/2 ಸ್ಪೂನ್ ಅಷ್ಟು ಕರಿಬೇವು ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಚೆನ್ನಾಗಿ ಮರಳಬೇಕು, ಕುದಿ ಬರಬೇಕು. ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯಕ್ಕೆ ಬಿಡೋಣ. ನೀರು ಚೆನ್ನಾಗಿ ಕುದಿ ಬರ್ತಾ ಇದಲ್ವಾ, ಇವಾಗ ನಾವು 1 ಕಪ್ನಷ್ಟು ಈ ಜೋಳದ ನುಚ್ಚಿತ್ತಲ್ವ ಇದನ್ನ ಹಾಕ್ಕೊಂತ ತಿರ್ಸ್ಕೊಂತ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, 1 ಕಪ್ನಷ್ಟು ರವೆ ಹಾಕ್ಕೊಂಡಿದ್ದೀನಿ. 1 ಕಪ್ನಷ್ಟು ಜೋಳದ ನುಚ್ಚು ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಮೀಡಿಯಮ್ ಉರಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕಿದೆ ನಮಗೆ. ಎಲ್ಲ ಚೆನ್ನಾಗಿ ಕಲಸಿದ ನಂತರ ನೋಡಿ, ಇಷ್ಟು ಕುದಿ ಬರ್ತಾ ಇರಬೇಕಾದಾಗ ಇದು ನಮಗೆ ಸ್ವಲ್ಪ ಆರುತ್ತೆ. ಆದ್ದರಿಂದ ಮುಚ್ಚಿಬಿಟ್ಟು ಸಣ್ಣ ಮೀಡಿಯಮ್ ಉರಿ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಮುಚ್ಕೊಳ್ಳೋಣ. 1 2 3 ನಿಮಿಷಗಳ ಕಾಲ ಮುಚ್ಚಿಬಿಟ್ಟು ಬೇಯಿಸೋಣ. ನೋಡಿ, 1 2 ನಿಮಿಷ ಬಿಟ್ಟಿದೆ. ಒಂದ್ಸಲ ಮತ್ತೆ ಮಧ್ಯದಲ್ಲಿ ಕೈ ಆಡಿಸ್ಕೊಳ್ಳೋಣ. ರವೆಯಲ್ಲಿ ನಮಗೆ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಹಳೇದಾಯಿತು ಅಂತಂದರೆ, ಈ ಜೋಳದ ನುಚ್ಚು ಹಳೇದಾಯಿತು ಅಂದರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಇಡಿಸುತ್ತೆ. ನೋಡ್ಕೊಂಡು ನೀವು ಬೇಕಿದ್ರೆ ಇನ್ನೊಂದು 1/2 ಕಪ್ನಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಇದು ಸರಿಯಾಗಿ ಹೋಗುತ್ತೆ 3 ಕಪ್ನಷ್ಟು. ನಮಗಿಲ್ಲಿ ರವೆ ಚೆನ್ನಾಗಿ ಬೇಯಬೇಕು. ಅದರಿಂದ ಮುಚ್ಚಿಬಿಟ್ಟು ಸಣ್ಣ ಉರಿನಲ್ಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇನ್ನೂ ನೀರಿದೆ, ಜೊತೆಗೆ ರವೆನೂ ಬೆಂದಿಲ್ಲ. ರವೆ ಬೇಯೋವರೆಗೂ ಇದನ್ನು ಸಣ್ಣ ಉರಿನಲ್ಲೇ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಮತ್ತೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇದೇ ಥರ ಇನ್ನೊಂದು ಸಲ 2 ನಿಮಿಷ ಬಿಟ್ಟು ಕಲಿಸ್ಬಿಡೋಣ. ಇನ್ನೊಂದು 2 3 ನಿಮಿಷ ಬಿಟ್ಟು ಮತ್ತೆ ಕಲಿಸ್ತಾ ಇದೆ. ನೋಡಿ, ಇದೇ ಥರ 1 2 ನಿಮಿಷ ಬಿಟ್ಟು ಮಧ್ಯೆ ಮಧ್ಯೆ ಕಲಿಸ್ತಾ ಇದು ಚೆನ್ನಾಗಿ ಹರಳ್ಕೋಬೇಕು, ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ದಪ್ಪ ತಳ ಇದ್ರೇ ಬೆಟ್ರು. ಮತ್ತೆ ಮುಚ್ಚಿಬಿಟ್ಟು ಮತ್ತೆ ಬೇಯಿಸ್ಕೊಳ್ಳೋಣ. ಮಧ್ಯದಲ್ಲಿ ಒಂದ್ಸಲ ಹಾಗೆ ಕಲಿಸ್ಬಿಟ್ಟು ಮತ್ತೆ ಮುಚ್ಚಿ ಬೇಯಿಸಿದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ, ಗಟ್ಟಿನೂ ಆಗಿದೆ, ರವೆನೂ ಬೆಂದಿರುತ್ತೆ. ಈ ಹದದಲ್ಲಿ ಬಂದರೆ ಸಾಕು ನಮಗೆ. ಇವಾಗ ಒಲೆ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಇದನ್ನ ಮುಚ್ಚಿಬಿಡೋಣ. 1 2 ನಿಮಿಷ ಮುಚ್ಚಿಬಿಟ್ಟು ನಂತರ ಸ್ವಲ್ಪ ಇದನ್ನ ಓಪನ್ ಮಾಡಿ ಆರಾಗಿ ಬಿಟ್ಕೊಳ್ಳೋಣ. 2 ನಿಮಿಷ ಮುಚ್ಚಿ ಬಿಟ್ಟಿದ್ದಾಗಿದೆ. ಇದನ್ನ ಇವಾಗ ಓಪನ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಿ ಬಿಟ್ಕೊಳ್ಳೋಣ. ಉಗುರು ಬೆಚ್ಚಗಾಗಬೇಕು. ನಮ್ಮ ಕೈಯಿಂದ ಉಂಡೆ ಕಟ್ಟಕ್ಕೆ ಬರುವಷ್ಟು ಬೆಚ್ಚಗಿರಬೇಕು. ತಣ್ಣಗಾಗಿ ಬಿಡೋಣ. ನೋಡಿ, ಇದು ಉಗುರು ಬೆಚ್ಚಗಷ್ಟಿದೆ. ಕೈಯಿಂದ ನಾವು ಮುಟ್ಕೋಬೋದು. ಕೈಗೆ ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋಣ. ಇದನ್ನ ನೀವು ಆವೆನಲ್ಲಿ ಬೇಯಿಸ್ಕೋಬಹುದು ಅಥವಾ ಹೆಂಚು ಮೇಲೆ ಶಾವ್ಲು ಫ್ರೈ ಮಾಡ್ಕೋಬಹುದು. ನೋಡಿ, ಈ ಥರ ಮಾಡಿಕೊಂಡು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು
ಈ ಕಟ್ಲೆಟ್ ಥರ ಇದನ್ನು ಶೇಪ್ ಕೊಟ್ಕೋಬೇಕು ನೋಡಿ. ಈ ಥರ ಇದನ್ನು ನೀವು ಹಬೆಯಲ್ಲಾದರೂ ಬೇಯಿಸ್ಕೋಬೋದು ಅಥವಾ ಎಣ್ಣೆ ಹಾಕ್ಬಿಟ್ಟು ಹಂಚ್ಮೇಲೆ ಶಾಲೋ ಫ್ರೈ ಮಾಡ್ಕೋಬೋದು. ಇವತ್ತು ನಾನು ಇದನ್ನು ಶಾಲೋ ಫ್ರೈ ಮಾಡಿ ತೋರಿಸ್ತೀನಿ. ಇದೇ ಜೋಳದ ನುಚ್ಚಿಂದ ನಾನು ಅಂಬ್ಲಿ ಮಾಡೋದು ಹೇಗೇನೋ ವಿಡಿಯೋ ಮಾಡಿ ಹಾಕಿದ್ದೀನಿ, ಲಿಂಕ್ನ ಹಾಕ್ತೀನಿ, ನೋಡ್ಕೋಬೋದು ನೀವು. ಡಯಾಬಿಟಿಕ್ ಇರೋರು, ಡಯಟ್ ಮಾಡ್ತೀನಿ ಅನ್ನೋರು ಈ ರೆಸಿಪಿಗಳನ್ನ ನೀವು ಟ್ರೈ ಮಾಡ್ಬೋದು. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಶಾಲೋ ಫ್ರೈ ಮಾಡಿರ್ತೀವಲ್ಲ ಕಟ್ಲೆಟ್ ಥರ ತುಂಬಾ ರುಚಿಯಾಗಿರುತ್ತೆ. ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು, ನೀವು ಟೀ ಟೈಮ್ ಸ್ನ್ಯಾಕಲ್ಲಾದರೂ ಮಾಡ್ಕೋಬೋದು, ರಾತ್ರಿ ಡಿನ್ನರ್ಗಾದರೂ ಮಾಡ್ಕೋಬೋದು. ಡಯಾಬಿಟಿಕ್ ಅವರಿಗೆ ಇದು ಉತ್ತಮವಾದಂತಹ ಸ್ನ್ಯಾಕ್ ಆಗಿದೆ ನೋಡಿ. ದಪ್ಪ ತಳ ಇರುವಂತಹ ನಾನು ಕಬ್ಬಿಣದ ಹಂಚಿಟ್ಟಿದ್ದೀನಿ, ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಿಮಗೆ ಇದು ಬೇಡ ಅಂತಂದರೆ ಅಬ್ಬಿನಲ್ಲಾದರೂ ನೀವು ಬೇಯಿಸ್ಕೊಂಡು ಮಾಡ್ಕೋಬೋದು ನೋಡಿ. ಸ್ವಲ್ಪ ಇದನ್ನು ಎಣ್ಣೆದಲ್ಲಿ ಹೊಳಿಸ್ಬಿಟ್ಟು ಸೈಡಿಗೆ ಇಟ್ಕೊತಾ ಇದ್ದೀನಿ, ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಮೀಡಿಯಂ ಉರಿನಲ್ಲಿ ಹೊಂಬಣ್ಣ ಬರೋವರೆಗೂ ಶಾಲೋ ಫ್ರೈ ಮಾಡ್ಕೋಬೇಕು. ನೋಡಿ, ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡೋಣ. ಸ್ವಲ್ಪ ಹೊಂಬಣ್ಣ ಬಂದ ನಂತರ ತಿರುಗಿಸ್ಬಿಟ್ಟು ಎರಡೂ ಕಡೆ ಹೊಂಬಣ್ಣ ಬರೋವರೆಗೂ ಸುಟ್ಕೊಳ್ಳೋಣ. ಇದನ್ನ ಇವಾಗ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳೋಣ. ಉರಿ ಮೀಡಿಯಮ್ ಆಗಿ ಇಟ್ಕೊಂಡು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಸುಟ್ಕೋಬೇಕು. ಎಲ್ಲನೂ ತಿರುಗಿಸ್ಕೊಳ್ಳೋಣ ನೋಡಿ. ಎಲ್ಲನೂ ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಸಣ್ಣ ಉರಿಯಲ್ಲಿ ಇನ್ನೊಂದು 2 ನಿಮಿಷ ಆ ಕಡೆನೂ ಹೊಂಬಣ್ಣ ಬರೋವರೆಗೂ ಸುಟ್ಕೊಳ್ಳೋಣ ನೋಡಿ. ಇದು ಈ ಭಾಗನೂ ಚೆನ್ನಾಗಿ ಸುಟ್ಕೊಂಡಿದ್ದಾಗಿದೆ. ಸರ್ವಿಂಗ್ ಪ್ಲೇಟ್ ಇಟ್ಟು ಸರ್ವ್ ಮಾಡ್ತೀನಿ. ಇದನ್ನು ಜೋಳದ ನುಚ್ಚು ಹಾಗೂ ಅವರೆಕಾಯಿ ಬಳಸಿ ಮಾಡಿರುವಂತಹ ಬಿಲ್ ಕುಡುಮುಲು ಬಿಲ್ಲೆ ಕಡುಬು ಸಿದ್ಧವಾಗಿದೆ. ನಾನಿಲ್ಲಿ ತುಪ್ಪ ಮತ್ತು ಚಟ್ನಿ ಪುಡಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ಕಾಯಿ ಚಟ್ನಿ ಜೊತೆನೂ ತಿನ್ಬೋದು, ಹಾಗೇನು ತಿನ್ಬೋದು, ಯಾಕಂದರೆ ಎಲ್ಲ ಹಾಕಿರ್ತೀವಿ. ನಿಮಗೆ ಬೇಕು ಅಂದರೆ ಹಸಿಮೆಣಸಿಕಾಯಿ ಪೇಸ್ಟನ್ನು ಹಾಕ್ಕೋಬೋದು. ರುಚಿಕರವಾದ ಹಾಗೂ ಆರೋಗ್ಯಪೂರ್ಣವಾದಂತಹ ಡಯಾಬಿಟಿಕ್ ಫ್ರೆಂಡ್ಲಿ ಬಿಲ್ಲೆ ಕುಡುಮುಲು ಸಿದ್ಧವಾಗಿದೆ. ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸೋದು ಮರಿಬೇಡಿ. ವಿಡಿಯೋನ ನೀವು ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹೇರ್ ಸ್ಟಾರ್ ಶೆಟ್ಟಿ ನನಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.